ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯ ಬಗ್ಗೆ ಈಗ ಚಿಂತನೆ ನಡೆಸೋಣ. ತುಂಬ ಆಕರ್ಷಕ ವ್ಯಕ್ತಿತ್ವ, ಜೀವನದಲ್ಲಿ ಒಳ್ಳೆಯ ಉತ್ಸಾಹ, ಮನೋರಮತೆ, ತುಂಬ ಪ್ರೀತಿದಾಯಕ, ಪ್ರೀತಿ ಅಪೇಕ್ಷಿತವಾಗಿರುವಂತಹ ಒಂದು ನಕ್ಷತ್ರ ಇದು. ಸೌಂದರ್ಯ ಪ್ರಧಾನ ನಕ್ಷತ್ರ. ಒಟ್ಟಾರೆ ಜೀವನವನ್ನು ಬಹಳಷ್ಟು ಪ್ರೀತಿಸುವ, ಎಲ್ಲ ವ್ಯಕ್ತಿಗಳನ್ನು ಪ್ರೀತಿಸಿ ತಮ್ಮನ್ನು ಪ್ರೀತಿಸಿಕೊಳ್ಳುವ ಒಂದು ಅಪೂರ್ವ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಪೂರ್ವ ಫಲ್ಗುಣಿ ನಕ್ಷತ್ರ. ಫಲ್ಗುಣ್ಯಾಂ ಶುಭಗೋದಾತ ಪ್ರಿಯವಾಕ್ಯೋ ಮನೋರಮಃ ಸ್ತ್ರೀ ಪ್ರಿಯ ಕಲಹಶ್ಚೈವ. ಸ್ತ್ರೀಯರಾಗಿದ್ದರೆ ಪುರುಷ ಪ್ರಿಯ, ಕಲಹಶ್ಚೈವ ಸುಖಭೋಗೀಚ ಜಾಯ್. ಸ್ವಲ್ಪ ಗಲಾಟೆ ಮಾಡ್ತಾರಂತೆ. ಅದು ಬಿಟ್ಟರೆ ಉಳಿದಿದ್ದಂತೆ ಒಳ್ಳೆಯ ಶುಭಕರು, ಪ್ರಿಯವಾಕ್ಯವನ್ನು ಹೇಳ್ತಾರೆ. ಪುರುಷರು ಸ್ತ್ರೀಯರನ್ನು ಪ್ರೀತಿ ಮಾಡ್ತಾರೆ, ಸ್ತ್ರೀಯರು ಪುರುಷರನ್ನು ಪ್ರೀತಿ ಮಾಡ್ತಾರೆ. ಆದಷ್ಟು ಸುಖವನ್ನು ಅಪೇಕ್ಷೆ ಪಡ್ತಾರೆ ಅಂತ. ಆಕರ್ಷಕ ವ್ಯಕ್ತಿತ್ವ ಇರುತ್ತೆ ಮತ್ತು ಸಾಮಾಜಿಕವಾಗಿ ಎಲ್ಲರ ಜೊತೆಯಲ್ಲಿ ಬೆರೀತಾರೆ. ಯಾವಾಗಲೂ ಹಾಸಿಗೆಯಲ್ಲಿ ಮಲ್ಕೊಳ್ಳಲ್ಲ, ಉತ್ಸಾಹದಲ್ಲಿ ಸ್ಟೆಪ್ಸ್ಗಳನ್ನ ಇಡ್ತಾರೆ. ಪೂರ್ವ ಫಲ್ಗುಣಿ ನಕ್ಷತ್ರ ಒಂದು ಸ್ವಲ್ಪ ಸ್ವಾಭಿಮಾನದ ನಕ್ಷತ್ರ ಇದು. ಸ್ವಾಭಿಮಾನ ಜಾಸ್ತಿ, ತಲೆ ಎತ್ತಿ ಬದುಕುವ ವ್ಯಕ್ತಿತ್ವ. ಒಟ್ಟಾರೆ ಒಂದು ಒಳ್ಳೆಯ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಶುಭ ನಕ್ಷತ್ರ ಕೂಡ. ಪೂರ್ವ ಫಲ್ಗುಣಿ ನಕ್ಷತ್ರ ತುಂಬ ಒಳ್ಳೆಯದು, ಯಾವ ಸಮಸ್ಯೆಯೂ ಇಲ್ಲ, ಎಂಥವ್ರ ಜೊತೆ ಬೇಕಾದರೂ ಬದುಕ್ತಾರೆ. ಆದರೆ ಸ್ವಲ್ಪ ಸ್ವಾಭಿಮಾನ ಹೆಚ್ಚಿರುತ್ತೆ, ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಅಷ್ಟೇ. ಉಳಿದಿದ್ದಂತೆ ಇನ್ನೇನು ಸಮಸ್ಯೆ ಕಾಣಿಸಲ್ಲ. ಆದರೆ ಪ್ರಕೃತದಲ್ಲಿ ಅವರಿಗೆ ಗೋಚಾರದಲ್ಲಿ ಈಗ ಗುರು 11ರಲ್ಲಿ ಇದೆ, ತುಂಬ ಒಳ್ಳೆಯದಾಗಿದೆ ಅವರಿಗೆ ಈ ವರ್ಷ. ಆದರೆ ಈಗ ಜೂನ್ ತಿಂಗಳಲ್ಲಿ ಗುರು ವ್ಯಯಸ್ಥಾನಕ್ಕೆ ಬಂದಾಗ, ಕರ್ಕಾಟಕಕ್ಕೆ ಗುರು ಬಂದಾಗ ಇವರಿಗೆ ಸ್ವಲ್ಪ ಬಂಧುಗಳ ವಿಯೋಗ. ಇವರು ಒಳ್ಳೆಯವರಾದರೂ ಕೂಡ ಅದನ್ನು ಒಳ್ಳೆತನವನ್ನೇ ಕೆಟ್ಟದಾಗಿ ವ್ಯಾಖ್ಯಾನ ಮಾಡಿಕೊಂಡು ಹತ್ತಿರದವರು ಇರೋವರೆಲ್ಲ ದೂರ ಹೋಗ್ತಾರೆ. ಹಣ ಎಲ್ಲವೂ ಕೂಡ ಮೋಸ ಆಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ಪ್ರಗತಿಗಳು ಕಡಿಮೆ ಆಗುತ್ತೆ. ಶನಿ ಅಷ್ಟಮ ಸ್ಥಾನದಲ್ಲಿ ಇವರಿಗೆ, ಅದು ಮರಣ ಸ್ಥಾನದಲ್ಲಿ ಶನಿ ಇದ್ದಾನೆ. ಆದ್ದರಿಂದ ಸ್ತ್ರೀಯರೆಲ್ಲರೂ ಕೂಡ ವಿಶೇಷವಾಗಿ ಲಕ್ಷ್ಮೀ ಶೋಭಾನ ಪದವನ್ನು ನಿತ್ಯವೂ ಕೂಡ ಪಠನ ಮಾಡಬೇಕು, ತುಂಬ ಒಳ್ಳೆಯದಾಗುತ್ತೆ. ಪುರುಷರಾದವರು ಕೂಡ ವಿಶೇಷವಾಗಿ ಲಕ್ಷ್ಮೀನಾರಾಯಣ ದೇವರ ಕಲ್ಯಾಣ ಚಿಂತನೆಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗಬೇಕು. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಶನಿ ದೋಷ, ಅದಕ್ಕೆ ಎಂಥವರು ಕೂಡ ಒಂದು ಸ್ವಲ್ಪ ತಲೆಬಾಗಬೇಕು. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ವಿಕ್ರಮಾದಿತ್ಯನ ಕಥೆ ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಆತ ಎಷ್ಟು ಬಲಶಾಲಿ ಅಂದರೆ, ಧೈರ್ಯ ಅಂದರೆ ವಿಕ್ರಮಾದಿತ್ಯ ಅಂತ. ಇವತ್ತಿನ ದಿವಸ ವಿಕ್ರಮ ಅಂತ ಹೆಸರು ಕೇಳಿದ್ರೆ ಧೈರ್ಯ ಪುರುಷ ಅಂತ. ಯಾಕೆಂದರೆ ಮಧ್ಯರಾತ್ರಿಯಲ್ಲಿ ಆ ಬೇತಾಳನನ್ನು ಹೆಗಲ ಮೇಲೆ ಹಾಕಿಕೊಂಡು ಬರುವಂತಹ ಧೀರ ವ್ಯಕ್ತಿತ್ವ ಅವನಲ್ಲಿ ಇತ್ತು. ಆ ಬೇತಾಳಕ್ಕೂ ಹೆದರಲಿಲ್ಲ, ಅದು ತಲೆ 1000 ಹೋಳು ಮಾಡ್ತೀನಿ ಅಂದರೂ ಕೂಡ ಹೆದರಲಿಲ್ಲ, ಅಷ್ಟು ಧೀರ. ಆದರೆ ಶನಿ ದೋಷದಿಂದ ಎಂಥ ಸಮಸ್ಯೆಗೆ ಅವನು ಈಡಾದ ಅಂತ ಆ ಕಥೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಸಣ್ಣ ವಯಸ್ಸಲ್ಲೇ ನಾವು ಆ ಕಥೆಯೆಲ್ಲ ಕೇಳ್ತಾ ಇದ್ವು ಅಲ್ವಾ. ನವರಾತ್ರಿಯಲ್ಲಿ ನವಗ್ರಹಗಳ ಆರಾಧನೆಯನ್ನು ವಿಕ್ರಮಾದಿತ್ಯ ಮಾಡ್ತಾನೆ. ಶನಿದೇವರ ಆರಾಧನೆ ದಿವಸ ಬಂದಾಗ ಅಗೌರವವನ್ನು ಮಾಡ್ತಾನೆ. ಅಲ್ಲಿರುವಂತಹ ಹಿರಿಯರು, ಅವನ ಆಸ್ಥಾನದಲ್ಲಿರುವಂತಹ ಹಿರಿಯರು ಶನಿದೇವರ ಮಹಿಮೆಯನ್ನು ಹೇಳಿದ್ರೂ ಕೂಡ ಅರ್ಥ ಮಾಡಿಕೊಳ್ಳದೆ ಸ್ವಲ್ಪ ಮಾತ್ರ ಅಗೌರವ ಮಾಡಿದ್ದಕ್ಕೆ ಶನಿದೇವರು ಗಗನ ಮಾರ್ಗದಲ್ಲಿ ತೆರಳುತ್ತಾ, ನಿನಗೆ ನನ್ನ ಪ್ರಭಾವ ತೋರಿಸ್ತೀನಿ, ನನ್ನ ಅವಶ್ಯಕತೆ ಜಗತ್ತಿಗೆ ಎಷ್ಟಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಅಂತ ಅವರು ಆ ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತಾರೆ. ಅವನಿಗೆ ಆಗ ಈ ಶನಿ ದೋಷ ಇರುತ್ತೆ. ಒಬ್ಬ ವ್ಯಾಪಾರಿ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಬರ್ತಾನೆ. ಆ ಕುದುರೆ ಹೇಳಿದಲ್ಲಿ ಹೋಗುತ್ತೆ, ಮನೋವೇಗ ಅಂತ ಹೇಳ್ತಾನೆ. ವಿಕ್ರಮಾದಿತ್ಯ ಆ ಕುದುರೆಯನ್ನು ವ್ಯಾಪಾರ ಮಾಡಬೇಕು ಅಂತ ಆ ಕುದುರೆ ಮೇಲೆ ಕೂತ್ಕೊಳ್ತಾನೆ. ಅಷ್ಟು ಮಾತ್ರಕ್ಕೆ ಆ ಕುದುರೆ ಆಕಾಶದಲ್ಲಿ ಹಾರಿಸಿಕೊಂಡು ಹೋಗಿ ಯಾವುದೋ ಒಂದು ಗೊಂಡಾರಣ್ಯದಲ್ಲಿ ಅವನನ್ನು ಬೀಳಿಸ್ತು. ಅಲ್ಲಿಗೆ ಇವನ ಆಧಿಪತ್ಯ, ಇವನ ಸಂಪತ್ತು, ರಾಜ್ಯ ಎಲ್ಲವೂ ನಾಶ ಆಯಿತು. ಇಷ್ಟಕ್ಕೆ ಎಷ್ಟು ಸುಲಭ. ಯಾರೋ ಒಬ್ಬ ವ್ಯಾಪಾರಿ ಕುದುರೆಯಲ್ಲಿ ಬಂದ, ಕುದುರೆ ತೊಗೊಳ್ತೀಯ ಅಂತ ಕೇಳ್ದ, ಇವನು ಆಯಿತು ತೊಗೊಳ್ತೀನಿ ಅಂತ ಕುದುರೆ ಮೇಲೆ ಕೂತ, ಹಾರಿಸ್ಕೊಂಡು ಹೋಯಿತು, ಎಲ್ಲೋ ಗೊಂಡಾರಣ್ಯದಲ್ಲಿ ಎಸೆಯಿತು. ಅಲ್ಲಿ ಯಾರೂ ಪರಿಚಯ ಇಲ್ಲ, ಎಲ್ಲಿ ಬಿದ್ದಿದ್ದೀನಿ ಅವನಿಗೆ ಗೊತ್ತಿಲ್ಲ. ಅಲ್ಲಿ ದರೋಡೆಗಾರ ಬಂದರು, ಇವನ ಆಭರಣಗಳನ್ನೆಲ್ಲ ಅಪಹಾರ ಮಾಡಿದ್ರು. ಅಲ್ಲಿಗೆ ಮುಗೀತು. ಅಂದರೆ ಎಷ್ಟು ಕ್ಷಣಿಕ, ಎಷ್ಟು ದುರ್ಭರ ಜೀವನ ಅಂತ ಅರ್ಥ ಮಾಡಿಕೊಳ್ಬೇಕು ನಾವು. ಆಮೇಲೆ ಅದು ಯಾವುದೋ ಒಂದು ಊರು ಸಿಕ್ತು, ಆ ಊರಿಗೆ ಹೋದ. ಅಲ್ಲಿ ಯಾರೋ ಒಬ್ಬ ವ್ಯಾಪಾರಿ ಮನೆಯಲ್ಲಿ ಆಶ್ರಯವನ್ನು ಕೇಳ್ದ.
ಅವನು ಒಂದೇ ರಾತ್ರಿ ಆಶ್ರಯ ಕೊಟ್ಟಿದ್ದು. ಅದು ಕಥೆ ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಆ ಚಿತ್ರಪಟದಿಂದ ಹಂಸ, ರಾಜಕುಮಾರಿ ಒಡವೆ ಆ ರೂಮಲ್ಲಿ ಇತ್ತು. ಆ ಚಿತ್ರಪಟದಿಂದ ಹಂಸ ಬಂದು ಒಡವೆಗಳನ್ನೆಲ್ಲ ನುಂಗಿಬಿಡುತ್ತಂತೆ. ಅವನಿಗೆ ಗೊತ್ತಾಯಿತು, ಆ ವ್ಯಾಪಾರಿ ಇವನೇ ಕದ್ದಿದ್ದು ಅಂತ ರಾಜನ ಹತ್ರ ಕರ್ಕೊಂಡು ಹೋದರೆ ರಾಜ ಅವನ ಕೈ ಕಾಲು ಎರಡನ್ನೂ ಕೂಡ ತುಂಡರಿಸಿಬಿಡ್ತಾನೆ. ಅಪರಾಧಿ, ಕಳ್ಳ ಅಂತ. ಕೈಯೂ ಇಲ್ಲ, ಕಾಲೂ ಇಲ್ಲ. ಕೊನೆಗೆಲ್ಲೋ ಅರಣ್ಯದಲ್ಲಿ ಹೀಗೆ ಅವನು ಗೋಳಾಡ್ತಾ ಇರ್ತಾನೆ. ದೊಡ್ಡ ವಿಕ್ರಮಾದಿತ್ಯ ರಾಜ, ಅಂಥ ಧೀರವಂತ, ಶನಿ ದಶೆಯಿಂದ, ಆ ಶನಿ ಪೀಡೆಯಿಂದ ಆಗಿರುವಂತಹ ಸಮಸ್ಯೆ ಆಗಿತ್ತು ಅಂತ ಹೇಳ್ತಾರೆ. ಕೊನೆಗೆ ಯಾರೋ ಒಬ್ಬ ಎಣ್ಣೆಗಾರ ಅವನನ್ನು ಕರ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡ. ದೀಪ, ರಾತ್ರಿ ಹೊತ್ತು ದೀಪ ಶಾಂತ ಆಯಿತು. ಇವನಿಗೆ ದೀಪಕ ರಾಗ ಬರ್ತಾಯಿತ್ತು. ಗುರುರಾಜನಾಡ ಹರಿಕಥೆಯಲ್ಲಿ ಕೇಳಿದ್ದೀವಲ್ಲ, ಆ ದೀಪಕ ರಾಗ ಹಾಡನ್ನು ಹಾಡಿ ಆ ದೀಪವನ್ನು ಬೆಳಗಿಸ್ತಾನೆ. ದೀಪ ಎಲ್ಲವೂ ಕೂಡ ಹತ್ಕೊಳ್ಳುತ್ತೆ. ಆಗ ಆ ರಾಣಿಯ ಮಗ, ರಾಜನ ಮಗಳು, ನಾನು ಇವನನ್ನೇ ಮದುವೆ ಆಗೋದು ಅಂತ ಹಠ ಹಿಡಿತಾಳೆ. ನೋಡಿದ್ರೆ ಕೈಯೂ ಇಲ್ಲ, ಕಾಲೂ ಇಲ್ಲ ಅವನಿಗೆ. ಆಗ ಆ ಸಂದರ್ಭದಲ್ಲಿ ಶನಿದೇವರು ಪ್ರತ್ಯಕ್ಷರಾಗಿ, ನಾನು ನಿನ್ನ ಪರೀಕ್ಷೆ ಮಾಡಿದ್ದು ಅಷ್ಟೇ, ನನ್ನ ಪ್ರಭಾವ ನಿನಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ನಿನಗೆಲ್ಲವೂ ಮುಂದೆ ಒಳ್ಳೆಯದನ್ನೇ ಮಾಡ್ತೀನಿ ಅಂತ ಮುಂದೆಲ್ಲ ಒಳ್ಳೆಯದನ್ನೇ ಮಾಡ್ತಾರೆ. ಆ ರಾಜನ ಮಗಳೇ ಮದುವೆ ಆಗ್ತಾಳೆ. ರಾಜ ಅವನು ವಿಕ್ರಮಾದಿತ್ಯ ಅಂತ ಗೊತ್ತಾಗ್ಬಿಟ್ಟು ತಾನು ಮಾಡಿದ ಅಪರಾಧಕ್ಕೆ ತನ್ನ ರಾಜ್ಯವನ್ನೇ ಸಮರ್ಪಣೆ ಮಾಡಿಬಿಡ್ತಾನೆ. ಕೊನೆಗೆ ಹಂಸಪಕ್ಷಿ ಚಿತ್ರಪಟದಿಂದ ಬಂದು ಆಭರಣವನ್ನು ವಾಪಸ್ ಇಟ್ಟು ಹೋಗುತ್ತೆ. ಅವನಿಗೆ ತನ್ನ ರಾಜ್ಯವೂ ಸಿಕ್ತು, ಇವನ ರಾಜ್ಯವೂ ಸಿಕ್ತು, ರಾಜನ ಮಗಳು ಕೂಡ ಸಿಕ್ಕಿದ್ಲು. ಶನಿದೇವರು ಕೊನೆಗೆ ಒಳ್ಳೆಯ ವರವನ್ನು ಕೂಡ ಕೊಟ್ಟು ಹೋದರು ಅಂತ. ಈ ಶನಿ ದಶೆಗೆ ಇದು ಒಳ್ಳೆ ತುಂಬ ಹೇಳಿಟ್ಟ ಕಥೆ. ಇದು ಅಷ್ಟು ಚೆನ್ನಾಗಿದೆ. ಅಂದರೆ ನಾವು ಎಷ್ಟೇ ಅಧಿಕಾರದಲ್ಲಿ, ಎಷ್ಟೇ ಅಹಂಕಾರದಲ್ಲಿ, ಎಷ್ಟೇ ಸಂಪತ್ತಿದ್ರೂ ಕೂಡ ಶನಿ ದಶೆ ಬಂತು ಅಂದರೆ ಒಮ್ಮೆ ನಾವು ನೆಲ ಕಚ್ಚಿಬಿಡ್ತೀವಿ. ಅಂದರೆ ಎಲ್ಲ ಸಂಪತ್ತು, ಎಲ್ಲ ಗುಣಗಳು ನಮ್ಮಲ್ಲಿದ್ದರೂ ಕೂಡ ಶನಿದೇವರಿಗೆ ನಾವು ಸರಿಯಾಗಿ ನಡ್ಕೊಳ್ದೇನೆ ಇದ್ದರೆ, ಅದಕ್ಕೆ ಗೌರವ ಕೊಟ್ಟು ನಾವು ನಡೆದುಕೊಳ್ದೇನೆ ಇದ್ದರೆ ಎಂಥವರು ಕೂಡ ಎಂಥ ಸ್ಥಿತಿಗೆ ಹೋಗಿಬಿಡ್ತಾರೆ ಅಂತ. ತುಂಬ ಸತ್ಯವಾದ ಕಥೆ ಇದು. ಅಂದರೆ ಕಥೆ ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನೋಕ್ಕಿಂತ ಈ ಶನಿ ದಶೆಗೆ ಹೇಳಿಟ್ಟ ಕಥೆ ಇದು. ಅದರಿಂದ ಎಲ್ಲರೂ ಕೂಡ ಈ ಕಥೆನ ತಲೆಯಲ್ಲಿ ಇಟ್ಕೊಳ್ಬೇಕು. ಈಗ 7.5 ಇದೆ ತುಂಬ ಮಂದಿಗೆ, ಅಷ್ಟಮ ಶನಿ ಇದೆ, ಎಲ್ಲವೂ ಒಂದೇ ರೀತಿಯ ನಮ್ಮನ್ನು ಬಾಧಿಸುತ್ತೆ. ಈ ಸಂದರ್ಭದಲ್ಲಿ ಖಂಡಿತ ನಾವು ಶನಿದೇವರಿಗೆ ಶನಿವಾರದ ದಿವಸ ವಿಶೇಷವಾಗಿ ನಾವು ಶನಿದೇವರ ದಶರಥ ಮಾಡಿರುವಂತಹ ಶನೈಶ್ಚರ ಸ್ತೋತ್ರವನ್ನಾಗಲಿ ಅಥವಾ ಶನಿದೇವರ ಸ್ಮರಣೆಯನ್ನಾಗಲಿ ನಾವು ಮಾಡಬೇಕು. ಅಷ್ಟೇ ಅಲ್ಲದೇ ಶನಿದೇವರನ್ನೇ ಆರಾಧನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಶನಿದೇವರು ಏನನ್ನು ಮಾಡಿದ್ರೆ ಸುಮ್ಮನೆ ಆಗ್ತಾರೆ, ತುಂಬ ಪ್ರಾಮಾಣಿಕವಾಗಿದ್ದರೆ ವಿಷ್ಣುವಿನ ಆರಾಧನೆಯನ್ನು ಮಾಡಿದ್ರೆ ಸುಮ್ಮನೆ ಆಗ್ತಾರೆ. ಮತ್ತು ನನಗಿರುವಂತಹ ಶನಿದೋಷ ಪರಿಹಾರ ಆಗಲಿ ಅಂತ ಸಂಕಲ್ಪ ಮಾಡಿ ವಿನಯದಲ್ಲಿ ನಡ್ಕೊಳ್ಬೇಕು. ಇಲ್ಲ, ನಾನು ದೇವತಾರಾಧನೆ ಮಾಡ್ತಾಯಿದ್ದೀನಿ, ನನಗೆ ಶನಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಅಲ್ಲೇನಾದರೂ ನಾವು ಜಂಬ ಮಾಡಿದ್ರೆ ಮತ್ತೆ ಅಲ್ಲಿ ನಾವು ಅನುಭವಿಸಬೇಕಾಗುತ್ತೆ. ಎಲ್ಲೂ ಯಾವ ಹಂತದಲ್ಲೂ ಜಂಬ ಮಾಡಲಿಕ್ಕೆ ರೈಟ್ಸೇ ಇಲ್ಲ ಈ ನೆಲದ ಮೇಲೆ ಹುಟ್ಟಿದ ಮೇಲೆ. ಆದ್ದರಿಂದ ವಿನಯೋ ಹಿ ಭೂಷಯತಿ ಸರ್ವರಸಂ, ವಿನಯದಿಂದ ಬದುಕಬೇಕು. ಹಾಗೆ ಯಾಕೆ ಇಷ್ಟು ವಿಷಯ ಹೇಳಿದೆ ಅಂದರೆ, ಈಗ ಮಖ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ. ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ 1 ಪಾದ ಮಾತ್ರ, ಉಳಿದವರಿಗಿಲ್ಲ. ಇಷ್ಟು ಈ 3 ಮಂದಿಗೆ ಅಷ್ಟಮ ಶನಿ ಇದೆ. ಅಷ್ಟಮ ಶನಿ ಅಂತಂತಂದು 7.5ಗಿಂತ ತುಂಬ ಪ್ರಬಲವಾಗಿರುವಂಥದ್ದು. ಅಂದರೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಶನೈಶ್ಚರಕೃತ ನರಸಿಂಹದೇವರ ಸ್ತೋತ್ರವನ್ನು ಅಥವಾ ಅವರ ಸ್ಮರಣೆಯನ್ನು ಮತ್ತು ಶನಿದೇವರ ಸ್ತೋತ್ರವನ್ನು ವಿಶೇಷವಾಗಿ ಮಾಡಬೇಕು. ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಶನೈಶ್ಚರ ಜಯಂತಿ ಅಂತ ಹೇಳ್ತಾರೆ. ಆದ್ದರಿಂದ ಆ ಶನಿದೇವರ ಆರಾಧನೆಯನ್ನು ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕು. ನಾವು ಇದೇ ಸಂದರ್ಭದಲ್ಲಿ ಅಧಿಕ ಮಾಸದಲ್ಲಿ ವಿಷ್ಣು ಸಹಸ್ರನಾಮಗಳಿಂದ ವಿಶೇಷವಾಗಿ ದೇವರಿಗೆ ಅರ್ಚನೆಯನ್ನು ಮಾಡಿಸ್ತಾ ಇದ್ದೀವಿ 1 ತಿಂಗಳ ಕಾಲ. ವಿಷ್ಣು ಸಹಸ್ರನಾಮ ಯಾರು ಪಠನೆ ಮಾಡ್ತಾರೋ ಅವರಿಗೆ ಶನಿದೇವರೇ ಹೇಳಿದ್ದಾರೆ, ನಾನು ಅವರಿಗೆ ತೊಂದರೆ ಕೊಡಲ್ಲ ಅಂತ. ಯಾಕೆಂದರೆ ವಿಷ್ಣು ಸಹಸ್ರನಾಮ ತುಂಬ ಶನಿದೋಷ ಇತ್ತು ಅಂದರೆ ಜ್ಯೋತಿಷಿಗಳು ಹೇಳುವ ಕೊನೇ ಒಂದು ಪರಿಹಾರ, ನೀವು ದಿವಸಕ್ಕೆ 12 ಬಾರಿ ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳಿಬಿಡ್ತಾರೆ, ಅಥವಾ 10 ಬಾರಿ ಆದರೂ ಹೇಳಿ ಅಂತ. ಅದನ್ನು ಮೀರಿ ಪ್ರಾಯಶ್ಚಿತ್ತ ಇನ್ನೊಂದು ಯಾವ ಹೋಮ ಹವನ ಜಪ ತಪ ಬೇರೆ ಯಾವುದೂ ಬರಲ್ಲ. ಅಷ್ಟು ಪವರ್ ಇದೆ ವಿಷ್ಣು ಸಹಸ್ರನಾಮಕ್ಕೆ.
ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ತನ್ಮೂಲಕವಾಗಿ ಈ 1 ವರ್ಷಗಳ ಕಾಲ, 2.5 ವರ್ಷಗಳ ಕಾಲ ಶನಿ ಏನು ಇರುತ್ತೆ ದೋಷ, ಅದನ್ನು ಪರಿಹರಿಸಿಕೊಳ್ಳಿಕ್ಕೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ ಉಲ್ಲಾಸ ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀ ನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀ ನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳೂ ಕೂಡ ದೂರತೋಪಾಸ್ತವಾಗುತ್ತೆ ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ. ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ್ಯ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.